ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ರುಚಿಯಾದ ಬಾಳೆಕಾಯಿ ಪೆಪ್ಪರ್ ಫ್ರೈ ರೆಸಿಪಿಯನ್ನು ಇವತ್ತು ನೋಡೋಣ. ನಮಸ್ಕಾರ, ನಾನು ಸುಪ್ರೀತಾ. ಪರಿವಾರ ಕಿಚನ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಈ ಬಾಳೆಕಾಯಿ ಪೆಪ್ಪರ್ ಫ್ರೈ ತುಂಬಾನೇ ರುಚಿಯಾಗಿರ್ತದೆ. ಕಾಣಲಿಕ್ಕೆ ಹಾಗೂ ಮಾಡಲಿಕ್ಕೆ ತುಂಬ ಸರಳ ಅಂತ ನಿಮಗೆ ಅನಿಸಿದ್ರು ಕೂಡ ಇದರ ರುಚಿ ಮಾತ್ರ ತಿಂದವರಿಗಷ್ಟೇ ಗೊತ್ತು. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲೆಗೆ 1 ದೊಡ್ಡ ಚಮಚ ತೆಂಗಿನೆಣ್ಣೆ, 1 ಚಮಚ ತುಪ್ಪ ಹಾಕೊಂಡು ಇದಕ್ಕೆ 5 ಮೆಂತೆ ಹಾಕೊಳ್ತಾ ಇದ್ದೇನೆ. ಮೆಂತೆ ಸಿಡಿದ ಮೇಲೆ 1 ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆ ಗರಿ ಗರಿ ಆದ ನಂತರ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಹಾಗೆಯೇ 1 ಟೀ ಚಮಚ ಆಗುವಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್, ಅರ್ಧ ಟೀ ಚಮಚ ಉಪ್ಪು, 1/4 ಟೀ ಚಮಚ ಅರಶಿನ ಪುಡಿಯನ್ನು ಹಾಕೊಂಡು 2 ನಿಮಿಷ ಇದನ್ನ ಹುರ್ಕೊಳ್ಬೇಕು. 2 ನಿಮಿಷ ಹುರಿದು ಆದ್ಮೇಲೆ ನಾನಿಲ್ಲಿ ಈಗಾಗಲೇ ಒಂದು ಬಾಳೆಕಾಯನ್ನು ಕಟ್ ಮಾಡಿ, ಅಂದ್ರೆ ನಾರೆಲ್ಲ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೆ. ಆ ಹೋಳುಗಳನ್ನು ಇದಕ್ಕೆ ಹಾಕೊಂಡು ರುಚಿಗೆ ಸ್ವಲ್ಪ ಬೆಲ್ಲ ಹಾಕೊಂಡು 2 ನಿಮಿಷ ಇದನ್ನ ಹುರ್ಕೊಳ್ಬೇಕು. ಇಲ್ಲಿ ನೀರು ಹಾಕದೇನೆ ಬಾಳೆಕಾಯನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನಂತರ 2 ನಿಮಿಷ ಹುರಿದು ಆದ್ಮೇಲೆ ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ನೀವು ಕೈಯಾಡಿಸ್ತಾ ಇರಬೇಕಾಗ್ತದೆ. ಅದು ಬಾಳೆಕಾಯಿ ಪಾತ್ರಕ್ಕೆ ಅಂಟ್ಲಿಕ್ಕೆ ಬಿಡಬಾರ್ದು. 5 ನಿಮಿಷದ ನಂತರ ಮತ್ತೆ ಮುಚ್ಚಳ ತೆಗೆದು ಒಂದ್ಸಲ ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಂಡು ಅರ್ಧ ಟೀ ಚಮಚ ಕಾಳು ಮೆಣಸಿನ ಪುಡಿಯನ್ನು ಹಾಕೊಂಡು ಮತ್ತೆ ಒಂದು ಸಲ ಇದನ್ನ ಮಿಶ್ರ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 2 ನಿಮಿಷ ಬೇಯಿಸ್ಕೊಂಡಿದ್ದೇನೆ. 2 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದು ಮತ್ತೆ ಒಂದ್ಸಲ ಇದನ್ನ ಮಿಶ್ರ ಮಾಡಿಕೊಂಡು ನಂತರ ಸ್ವಲ್ಪ ಕಸೂರಿ ಮೆಥಿ ಹಾಗೆಯೇ 1 ದೊಡ್ಡ ಚಮಚ ಆಗುವಷ್ಟು ನಿಂಬೆ ರಸವನ್ನು ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಕೂಡ ನೀವು ಸೇರಿಸ್ಕೊಳ್ಬೋದು. ಹಾಗೆ ಇಲ್ಲಿ ಕಸೂರಿ ಮೆಥಿ, ನಿಂಬೆ ರಸ ಎಲ್ಲ ಹಾಕೋದು ಆಪ್ಷನಲ್. ಹಾಕಿದ್ರೆ ಫ್ಲೇವರ್ ಹಾಗೂ ರುಚಿ ಎರಡೂ ಕೂಡ ಚೆನ್ನಾಗಿ ಬರ್ತದೆ ಅಂತ ಹಾಕೊಂಡಿದ್ದೇನೆ. ತುಂಬ ಕಡಿಮೆ ಸಾಮಗ್ರಿ ಸಾಕಾಗ್ತದೆ ಇದಕ್ಕೆ. ಈಗ ಇದನ್ನು ನಯವಾಗಿ 1 ಸಲ ಮಿಶ್ರ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ತುಂಬ ಬೇಗನೆ ಬೇಯ್ತದೆ ಕೂಡ. ಹಾಗೆ ತುಂಬ ಕಡಿಮೆ ಸಮಯದಲ್ಲಿ, ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು. ತುಂಬನೇ ರುಚಿಯಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.